ನಮಸ್ಕಾರ ವೀಕ್ಷಕರೇ, TV24 ಕನ್ನಡ ನ್ಯೂಸ್ಗೆ ಸ್ವಾಗತ. ಶಿಗ್ಗಾಂವ್ ತಾಲೂಕಿನ ತಡಸ ಗ್ರಾಮದ ರಜಿಯಾ ಅರಳಿಕಟ್ಟಿ ಇವರು ಗ್ರಾಮದ ಅಧ್ಯಕ್ಷರು. ಆದರೆ ಅಧ್ಯಕ್ಷರಾಗಿ ಇವರು ಹೇಗೆ ಮಾತನಾಡಬೇಕು ಎಂಬುದು ಸರಿಯಾಗಿ ಕಲಿತಿಲ್ಲ. ಯಾಕೆಂದರೆ ಇವರು ಗ್ರಾಮದ ಒಬ್ಬ ಗೌರವ ಇರುವಂತಹ ಜನಪ್ರತಿ, ಆದರೆ ಹೇಗೆ ಮಾತನಾಡಬೇಕು ಎಂಬುದು ಸರಿಯಾಗಿ ಗೊತ್ತಿಲ್ಲ. ಈ ಪಂಚಾಯಿತಿ ಅಂದರೆ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿ ಪರಿಹಾರ ನೀಡುವಂತಹ ಸ್ಥಳ. ಆದರೆ ನೀವು ಪಂಚಾಯಿತಿ ಆವರಣದಲ್ಲಿ ನಿಂತುಕೊಂಡು ನಿಮ್ಮ ಗಂಡನ ಜೊತೆ ವಾಗ್ವಾದ ಮಾಡ್ತೀರಿ. ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಮಾತನಾಡ್ತಾ ಕೇಸ್ ಹಾಕ್ತೀನಿ, ಹೈಕೋರ್ಟ್ ಹೋಗ್ತೀವಿ. ಇದು ನಿಮ್ಮ ವೈಯಕ್ತಿಕ ದ್ವೇಷ. ಅಥವಾ ಪಂಚಾಯಿತಿಗಳಲ್ಲಿ ಹಗರಣ ಆಗಿದ್ರೆ ಅದನ್ನು ಲೋಕಾಯುಕ್ತರಿಗೆ ತಿಳಿಸಿ, ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ. ಅದನ್ನು ಬಿಟ್ಟು ನಮ್ಮ ತಂಟೆಗೆ ಬಂದರೆ ನಮ್ಮ ಸಮಾಜಕ್ಕೆ ಬಿಟ್ಟಿಲ್ಲ, ಅವರಿಗೆ ಖಾರ ಉಗಿ ಕೋರ್ಟ್ಗೆ ಕೇಸ್ ಹಾಕೀವಿ. ಈ ರೀತಿಯಾಗಿ ಮಾತನಾಡುವುದು ಇದು ನಿಮಗೆ ಶೋಭೆ ತರಲ್ಲ. ಏನಂದ್ರೆ ಇಲ್ಲ ನಾದೇನಿ ನನ್ನ ಕೂತ್ ಮಾತಾಡೋದು, ನೀವು ಮಾತಾಡೋದು ನಿಮ್ದು ಏನು ಕೆಲಸ ಇಲ್ಲ. ಇಲ್ಲಿ ನೀವು ಮಾತಾಡಕ್ಕೆ ನಾದೇನಿ ಯಾರು ನಾನು ನೋಡಕ್ಕೂ ರೆಡಿಯದೀನಿ. ನಾನು ಅನ್ನೋವಾಗ ನಾನು ರೋಡಾಗ ನೋಡಕ್ಕೆ ಗಟ್ಟಿಯದೀನಿ. ನಾನು ಏನ್ ತಗೊಂಡು ಹೋಗ್ತಿಲ್ಲ, ಅವ್ರು ತಗೊಂಡು ಹೊಂಟಾರೆ. ಅವ್ರು ತಗೊಂಡು ಹೊಂಟಿದ್ದಿಲ್ಲ, ನಾನು ತಗೊಂಡು ಹೊಂಟಿದ್ದೀನಿ. ನಾನು ಸಮಾಜದ ಹಿರಿಯರಿಗೆ ಬಿಟ್ಟಿಲ್ಲ. ಮನೆಯಾಗಿದ್ದ ಒಂದು ಕೀಚಿ ಕಾರ ತುಂಬಿ ಹೈಕೋರ್ಟ್ ಹಾಕೊಂಡೆ, ಅವ್ರಿಗೆ ಕರ್ಕೊಂಡು ಹೋಗಿನಿ. ಕರ್ಕೊಂಡು ಹೋಗಿನಿ. ನಾ ಗಟ್ಟಿ ಅದೇನಿ, ನನ್ ಧೈರ್ಯ ಐತಿ. ನಾ ಧೈರ್ಯ ಐತಿ ನನಗೆ. ನಾ ಎಲ್ಲ ಕರ್ಕೊಂಡು ಹೋಗ್ಬೇಕು. ಹೆಣ್ಮಕ್ಳು ರೆಡಿ ಅದೇನಿ ನಾನು. ನೀವು ಎಲ್ಲ ನನ್ ಬುದ್ಧಿ ಕೊಡಕ್ ಬರಬೇಡ್ರಿ. ಯಾರಿಗೆ ಎಲ್ಲಿ ನೀರು ಕುಡಿದ್ಕೊಂಡು ಬರ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಹೋಗಿ. ನಾ ಗಟ್ಟಿ ಅದೇನಿ ನಾನು. ಇನ್ನೂ ನಾ ಗಟ್ಟಿ ಅದೇನಿ ಇಲ್ಲಿ. ನಾ ಗಟ್ಟಿ ಅದೇನಿ ಇಲ್ಲಿ. ನನಗೆ ಬೈದಿದ್ದೆ, ನನಗೆ ಸಂಕಟ ಐತಿ. ನನ್ನ ತಾಯಿನ ಹಡ ನಾನು ಹಡ ಅಂದಾಗ ನನಗೆ ಎಲ್ಲ ಕರ್ಕೊಂಡು ಹೋಗಿ. ನೀವು ಬಾಯಿ ಹಾಕಕ್ ಹೋಗ್ಬೇಡ ಅನ್ನಕತ್ತೀನಿ ನಿಮ್ಗೆ. ಹಚ್ತೀನಿ, ಬಾಯ ಹಾಕಕ್ ಹೋಗ್ಬೇಡ. ಚೆನ್ನಾಗಿ ಗುರ್ತೈತಿ ಯಾರಿಗೆ ಕರ್ಕೊಂಡು ಹೋಗ್ಬೇಕು, ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನ ಒಮ್ಮೆ ಸರಿಯಾಗಿ ಓದಿ. ಜನಗಳೊಂದಿಗೆ ಯಾವ ರೀತಿ ಮಾತನಾಡಬೇಕು, ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಯಾವ ರೀತಿ ಇರಬೇಕು, ಹಾಗೂ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ಆಗಲಿ ಅಥವಾ ಅಧ್ಯಕ್ಷರೇ ಆಗಲಿ, ಅವರು ಅಧಿಕಾರದಲ್ಲಿ ಇರುವಾಗ ಅವರ ಮನೆಯವರು ಯಾರೇ ಆಗಲಿ ಬಂದು ಅಧಿಕಾರ ಮಾಡುವ ಹಾಗಿಲ್ಲ. ಒಂದು ವೇಳೆ ಅಧಿಕಾರ ಮಾಡಿದ್ದೇ ನಿಜವಾದರೆ ನಿಮ್ಮ ಸದಸ್ಯತ್ವ ರದ್ದಾಗುತ್ತದೆ. ಇದು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ. ಅದಕ್ಕೆ ತಾವುಗಳು ತಮ್ಮ ಮನೆಯವರಿಗೆ ಹೇಳಿ, ನಮ್ಮ ಅಧಿಕಾರದಲ್ಲಿ ಯಾರು ನೀವು ಹಸ್ತಕ್ಷೇಪ ಮಾಡಲು ಬರಬೇಡಿ ಅಂತ ಸ್ಪಷ್ಟವಾಗಿ ಹೇಳಿ ಪಂಚಾಯಿತಿಗೆ ಬರಬೇಕು. ಹಾಗೆ ಜನಗಳೊಂದಿಗೆ ಸರಿಯಾಗಿ ವರ್ತಿಸಬೇಕು ಎಂದರು. ವರದಿಗಾರ ಪ್ರಭಾಕರ್ ಇ ಬೆಟ್ಟದೂರ್, TV24 ಕನ್ನಡ ನ್ಯೂಸ್, ಶಿಗ್ಗಾಂವ್. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.